ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ. ವಿದ್ಯುತ್ ದರ, ಹಾಲಿನ ದರ, ನೋಂದಣಿ, ಪೆಟ್ರೋಲು, ಡೀಸಲ್ಲು, ಏನೇನಿದೆಯೋ, ಅಬಕಾರಿ, ಎಣ್ಣೆ ದರಗಳನ್ನು ಏರಿಕೆ ಜಾಸ್ತಿ ಮಾಡಿದ್ದಾರೆ. 2 ವರ್ಷದ ನಿಮ್ಮ ಸಾಧನೆ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದು 70 ವರ್ಷದ ಮೇಲಾಗಿದೆ. ಇದುವರೆಗೂ ಇಷ್ಟು ಒಂದೇ ವರ್ಷದಲ್ಲಿ ಇಷ್ಟು ಬೆಲೆ ಏರಿಕೆ ಮಾಡಿದಂಥ ಪಾಪಿ ಸರ್ಕಾರ ಯಾವುದೂ ಇಲ್ಲ ಕರ್ನಾಟಕದಲ್ಲಿ. ನಂಬರ್ 1 ಪಾಪಿ ಸರ್ಕಾರ ಕಾಂಗ್ರೆಸ್ ಅವರು. ಯಾರು ಮಾಡಿರಲಿಲ್ಲ. ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಇವತ್ತಿನವರೆಗೂ ಸಿದ್ದರಾಮಯ್ಯನವರೆಗೂ ಅತಿ ಹೆಚ್ಚು ಸಾಲ ಮಾಡಿರುವ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ. ದಟ್ ಈಸ್ ಗ್ರೇಟ್ನೆಸ್ ಆಫ್ 2.5 ವರ್ಷ. ಇವರು 2 ವರ್ಷದ 2 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಯಾರು ಮಾಡಿಲ್ಲ. ಯಡಿಯೂರಪ್ಪ ಮಾಡಿಲ್ಲ, ಬೊಮ್ಮಾಯಿ ಮಾಡಿಲ್ಲ, SM ಕೃಷ್ಣ ಅವರು ಮಾಡಿಲ್ಲ. ಚಾಂಪಿಯನ್ ಅಂತೆ. ಯಾವ ಊರಿಗೆ ಚಾಂಪಿಯನ್ ಅಂತ ನನಗೆ ಗೊತ್ತಿಲ್ಲ. ಯಾವ ಊರಿಗೆ ಚಾಂಪಿಯನ್ ಅಂತ ಗೊತ್ತಿಲ್ಲ ನನಗೆ. ಬಡ್ಜೆಟಲ್ಲಿ ನಾನು ಚಾಂಪಿಯನ್ ಅಂತೆ. ಇಷ್ಟು ಸಾಲ ಮಾಡಿದ ಮೇಲೂ ನೀನು ಚಾಂಪಿಯನ್ ಅಂತ ಹೇಳ್ಕೊಂಡ್ರೆ ಆ ಚಾಂಪಿಯನ್ ಪದಕ್ಕೆ ಅವಮಾನ. ಬೆಲೆ ಏರಿಕೆಗೆ ಚಾಂಪಿಯನ್, ಅಕ್ರಮ ಮಾಡೋದ್ರಲ್ಲಿ ಚಾಂಪಿಯನ್, ಹಗರಣ ಮಾಡೋದ್ರಲ್ಲಿ ಚಾಂಪಿಯನ್, ಸಾಲ ಮಾಡೋದ್ರಲ್ಲಿ ಚಾಂಪಿಯನ್, ಗುಂಡಿಗಳು ಗುಂಡಿ ತೆಗೆಯೋದ್ರಲ್ಲಿ, ಯಾಕಂದ್ರೆ ಅವರು ಗುಂಡಿಯಿಂದ ಬಂದಿರೋರು, ರೈತರನ್ನ ಸಾಯಿಸೋದ್ರಲ್ಲಿ ಚಾಂಪಿಯನ್, ಕಾಂಟ್ರಾಕ್ಟರ್ ಆತ್ಮಹತ್ಯೆಯಲ್ಲಿ ಚಾಂಪಿಯನ್, ಜಾತಿಗಳ ಮಧ್ಯೆ ಬೆಂಕಿ ಹಂಚೋದ್ರಲ್ಲಿ ಚಾಂಪಿಯನ್. ಈ ತರ 2.5 ವರ್ಷದಲ್ಲಿ ನೀವು ಚಾಂಪಿಯನ್ ಆಗಿದ್ದೀರ. ಅಕ್ರಮ. ಮತ್ತೆ ಇನ್ನೊಂದು ಚಾಂಪಿಯನ್ ಅನ್ನ ಮರ್ತು ಬಿಟ್ಟಿದ್ದೆ ನಾನು. ಡೆಲ್ಲಿಗೆ ಹೈಯೆಸ್ಟ್ ದುಡ್ಡು ಕಳಿಸಿರೋದ್ರಲ್ಲೂ ಇವರೇ ಚಾಂಪಿಯನ್. ಎಲ್ಲ ಕಾಂಗ್ರೆಸ್ಸಿನ ದೇಶದಲ್ಲಿ ನಡೆಯೋ ಎಲ್ಲ ಚುನಾವಣೆಗೂ ದುಡ್ಡು ಕಳಿಸೋದ್ರಲ್ಲೂ ಇವ್ರದೇ ಚಾಂಪಿಯನ್. ಕೇರಳಗೆ, ವಯನಾಡು, ಪರಿಹಾರದಲ್ಲೂ ಇವರೇ ಚಾಂಪಿಯನ್. ಕರ್ನಾಟಕಕ್ಕೆ ಪರಿಹಾರ ಇಲ್ಲ. ಕರ್ನಾಟಕದಲ್ಲಿ ಹುಲಿ ಸಾಯಿಸ್ತರೂ ಇಲ್ಲ, ಆನೆ ಸಾಯಿಸ್ತರೂ ಇಲ್ಲ, ಯಾರ್ದು ಇಲ್ಲ. ಆದರೆ ಕೇರಳದಲ್ಲಿ ಏನಾರ ಸಾಯಿಸ್ತಾರೆ, ವಯನಾಡು ಎಲ್ಲ ಸಾಯಿಸ್ತಾರೆ. ಫಸ್ಟ್ ದುಡ್ಡು ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀರ, 10 ಕೋಟಿ. ಆನೆ ತುಳಿತಕ್ಕೆ ದುಡ್ಡು ಕೊಟ್ಟಿದ್ದೀರ. ನಿಮ್ಮನ್ನ ಯಾವ ಕಾರಣಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀರ? 2 ವರ್ಷದ ಸಾಧನೆ ಅಂತ ಹೇಳ್ಬಿಟ್ಟು. ಅದು ಜೋಡಿ ಫೋಟೋ, ಇಬ್ರು ಜೋಡಿಯಾಗಿ ಕೈ ಹಿಡ್ಕೊಳ್ಳೋದು. ಒಬ್ಬರು ಹಾಸಿಗೆ ಮೇಲೆ ಮಲಗಿದ್ದಾರೆ, ಇನ್ನೊಬ್ಬರನ್ನ ಡೆಲ್ಲಿಗೆ ಹೋಗಿ MLAಗಳೆಲ್ಲ ಮುಖ್ಯಮಂತ್ರಿಯಿಂದ ಇಳಿಸೋಂಥ ಅಭಿಯಾನ ನಡೀತಾ ಇದೆ. ಯಾವ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದ ನಾಯಕರಾಗಿ ಆಯ್ಕೆಯಾಗುವ ಸಂದರ್ಭದಲ್ಲಿ ವೋಟ್ ಹಾಕಿದ್ರು, ರಾಮನಗರದ MLA ಇಂದ, ಮಾಗಡಿಯಿಂದ ಹಿಡಿದು ದಾವಣಗೆರೆಯಿಂದ ಆ ವೋಟ್ಗಳು ಹಾಕಿದ್ರಲ್ಲ, ಮಂಡ್ಯ, ಅವರೇ ಇವತ್ತು ಸಿದ್ದರಾಮಯ್ಯನ ವಿರುದ್ಧವಾದಂಥ ಇಳಿಬೇಕು, ಸಿದ್ದರಾಮಯ್ಯ DK ಮುಖ್ಯಮಂತ್ರಿ ಆಗಬೇಕು ಅಂತ ಕ್ಯಾಂಪೇನ್ ಮಾಡಿ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಮುಖ್ಯಮಂತ್ರಿಯಾಗಿ ಕೂತಿದ್ದೀರಾ? ನಿಮ್ಗೆ ಗೌರವ ಇದ್ರೆ ರಾಜೀನಾಮೆ ಕೊಡಬೇಕು ನೀವು.